ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ರ ಥ್ರಿಪ್ಸ್ ಇದು. ಸೊ ಹತ್ತಿ ಹೊಲದಲ್ಲಿ ಥ್ರಿಪ್ಸ್ ಬರೋದು ಕಾಮನ್. ಓಕೆ, ಸೊ ಪ್ರತಿಯೊಬ್ಬ ರೈತರು ಥ್ರಿಪ್ಸ್ ನೋಡಿದ ತಕ್ಷಣನೇ ಸ್ಪ್ರೇ ಮಾಡ್ಬೇಕು ಅನ್ಕೋತಾರ. ಬಟ್ ಸ್ಪ್ರೇ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ, ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಹೇಳ್ತಾರೆ. ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತಂದ್ರೆ ಯಾವಾಗ ನಮ್ಗೆ ಹಾನಿ ಮಾಡೋ ಪ್ರಮಾಣದಾಗ ಥ್ರಿಪ್ಸ್ ಇರುತ್ತೋ ಅವಾಗ ಸ್ಪ್ರೇ ಮಾಡ್ಬೇಕು ನಾವು. ಥ್ರಿಪ್ಸ್ ಕಂಡ ತಕ್ಷಣನೇ ಸ್ಪ್ರೇ ಮಾಡಿದ್ರೆ ನಾವು ಪದೇ ಪದೇ ಸ್ಪ್ರೇ ಮಾಡ್ಬೇಕಾಗತ್ತಾ. ಮತ್ತೆ ಆಲ್ಮೋಸ್ಟ್ ನಾವು ಎಷ್ಟೇ ಹೈಯೆಸ್ಟ್ ಡೋಸ್ ಇರ್ತಕ್ಕಂಥ ಕೆಮಿಕಲ್ ಹೊಡೆದ್ರು ನಮಗೆ 3 ದಿನಕ್ಕಿಂತ ಜಾಸ್ತಿ ಥ್ರಿಪ್ಸ್ ಇಂದ ಕಂಟ್ರೋಲ್ ಬರಲ್ಲ. ಓಕೆ, ಸೊ ಯಾವುದೇ ಸ್ಪ್ರೇ ಮಾಡಿದ್ರು ನಮ್ಗೆ 80 to 90% ಮಾತ್ರ ಕಂಟ್ರೋಲ್ ಬರ್ತದ. ಸೊ ಯಾವಾಗ ಸ್ಪ್ರೇ ಮಾಡ್ಬೇಕಪ್ಪ ಅಂತಂದ್ರೆ, ಥ್ರಿಪ್ಸ್ ಕಂಡ ತಕ್ಷಣ ನಿಮ್ಮಲ್ಲಿ ಡ್ಯಾಮೇಜ್ ಜಾಸ್ತಿ ಕಂಡ್ರೆ, ಎಲೆ ಕೆಳಗೆ ಶೈನಿಂಗ್ ಕಾಣಿಸ್ತದ, ಜೊತೆಗೆ ನಿಮಗೆ ಒಂದು 10-15 ಥ್ರಿಪ್ಸ್ ಕಂಡ್ರೆ ಅವಾಗ ಸ್ಪ್ರೇ ಮಾಡಕ್ ಹೋಗ್ರಿ. ಮತ್ತೆ ಎಲೆ ಎಲ್ಲ ಬಹಳ ಮುಟ್ರಾಗುತ್ತ, ಅವಾಗ ಸ್ಪ್ರೇ ಮಾಡ್ಬೇಕು. ಮೇಲ್ಮುಖವಾಗಿ ಮುಟ್ರಾಗತ್ತ. ಥ್ರಿಪ್ಸ್ ಅನ್ನೋದೊಂದು ಕೆಳಗೆ ಮಾತ್ರ ಡ್ಯಾಮೇಜ್ ಮಾಡಲ್ಲ, ಎಲೆ ಮೇಲೆನೂ ಡ್ಯಾಮೇಜ್ ಮಾಡ್ತೈತಿ. ಸೊ ನೀವು ಎಲೆ ಮೇಲೆ ಗಮನಿಸಿದ್ರೆ ಎಲೆ ಮೇಲೆನೂ ನಿಮ್ಗೆ ಥ್ರಿಪ್ಸ್ ಅನ್ನೋ ಕಂಡು ಬರ್ತಾವ. ಕೆಳಗೆ ಜಾಸ್ತಿ ಕಂಡು ಬರ್ತಾವ, ಮೇಲೆನೂ ಇರ್ತಾವ. ಸೊ ನೆನ್ಪಿಟ್ಕೋರಿ, 10-15 ಥ್ರಿಪ್ಸ್ ಆದ್ರೆ ಪ್ರತಿ ಎಲೆಗೆ ನೀವು ಸ್ಪ್ರೇ ಮಾಡಬೇಕು. ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಆದ್ಮೇಲೆ ಪ್ರತಿ ಒಂದು ಥ್ರಿಪ್ಸ್ ಕಂಡ್ರೂ ಸ್ಪ್ರೇ ಮಾಡಕ್ಕೆ ಹೋಗ್ಬಾರ್ದು.